ನಮಸ್ತೆ. ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡುಬಿದ್ರೆಯಿಂದ. ಮಳೆಗಾಲ ಆರಂಭ ಆಗಿ ಕೆಲವು ದಿನಗಳಾಗಿದೆ. ಈಗ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಕೂಡ ಕೆಲವಷ್ಟು ವಾತ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. ಅಂದರೆ ಗಂಟು ನೋವು, ಮೈಕೈ ನೋವು, ಈ ಥರದ ಸಮಸ್ಯೆಗಳಿರ್ಬೋದು. ಇದು ಹೆಚ್ಚಾಗಿ ದೊಡ್ಡವರಲ್ಲಿ ಕಾಣಿಸ್ಕೊಂಡ್ರೆ ಮಕ್ಕಳಿಗೆ ಶೀತ, ನೆಗಡಿ, ದಮ್ಮು ಕಟ್ಟುವುದು, ಉಸಿರಾಟದ ತೊಂದರೆ, ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದನ್ನು ನೀವು ಎಲ್ಲ ನೋಡಿರ್ಬೋದು. ಪ್ರತಿ ವರ್ಷನೂ ಒಂದು ಸೀಸನ್ ಬಂದಾಗ ಕೆಲವಷ್ಟು ಕಾಯಿಲೆಗಳು ಪರ್ಟಿಕ್ಯುಲರ್ ಸೀಸನಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ತಾ ಇರ್ತದೆ. ಇದಕ್ಕೇನು ಕಾರಣ ಅನ್ನೋದನ್ನು ಆಯುರ್ವೇದದಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ. ಕೆಲವಷ್ಟು ದೋಷಗಳು ಕೆಲವೊಂದು ಋತುಗಳಲ್ಲಿ ಅಂದರೆ ಸೀಸನ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅದನ್ನು ಸಂಚಯ, ಪ್ರಕೋಪ, ಪ್ರಶಮನ ಅಂತ ಹೇಳ್ತಾರೆ. ಒಂದು ಸೈಕ್ಲಿಕಲ್ ಆಗಿ ಚೇಂಜಸ್ ಆಗ್ತಾ ಇರ್ತದೆ. ಹಾಗೆ ಮಳೆಗಾಲದಲ್ಲಿ ವಾತದೋಷವು ಜಾಸ್ತಿ ಆಗ್ತದೆ. ವಾತ ಸಂಬಂಧಿ ಸಮಸ್ಯೆಗಳು ಅಂದರೆ ಗಂಟು ನೋವು ಇತ್ಯಾದಿಗಳು, ಮಸ್ಕ್ಯುಲರ್ ಪೇಯ್ನ್, ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಇಂಥದ್ದು. ಅದರ ಜೊತೆಯಲ್ಲಿ ಸಡನ್ ಆಗಿ ತಂಪಾಗೋದ್ರಿಂದ, ಸಮ್ಮರಲ್ಲಿದ್ದು ಆ ಉಷ್ಣತೆ ಜಾಸ್ತಿ ಇದ್ದು ನಂತರ ಇದ್ದಕ್ಕಿದ್ದಂತೆ ಮಳೆ ಬಿದ್ದು ತಂತಿ ಗಾಳಿಯಿಂದಾಗಿ ತಂಪು ಜಾಸ್ತಿ ಆಗೋದ್ರಿಂದ, ಸಡನ್ ಆಗಿ ಆಗೋದ್ರಿಂದ ಮಕ್ಕಳಿಗೆ ಆ ಚಳಿಗಾಳಿಯಿಂದ ಬರುವಂಥ ಸಮಸ್ಯೆಗಳು ಬರ್ತದೆ. ಅದರಲ್ಲಿ ಶೀತ, ಅಲರ್ಜಿ, ಪದೇ ಪದೇ ಮೂಗು ಸೋರುವಿಕೆ, ಇಂಥ ಸಮಸ್ಯೆಗಳು, ದಮ್ಮು ಕಟ್ಟುವುದು ಇತ್ಯಾದಿಗಳು ಬರುತ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಒಳ್ಳೆಯ ಪರಿಹಾರ ಇದೆ. ಆದರೆ ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವರಿಂದ ಅವರ ನಿರ್ದೇಶನದಂತೆ ಆಹಾರ, ಪಥ್ಯ, ವಿಹಾರಗಳನ್ನೆಲ್ಲ ಸರಿಯಾಗಿ ಮಾಡ್ತಾ ಅದರೊಟ್ಟಿಗೆ ನ್ಯಾಚುರಲ್ ಮೆಡಿಸಿನ್ಗಳನ್ನು ಸೇವಿಸಬಹುದು. ಧನ್ಯವಾದಗಳು.